ಇವಕ್ಕೆ ಆಹಾರ ಏನೇನು ಹಾಕ್ತೀರಾ ದಿನ ತಯಾರಿ? ಬೂಸ ಹಾಕ್ತೀವಿ, ಜೋಳ ಊಟ ಹಾಕ್ತೀವಿ. ಜೋಳ ಊಟ ಹಾಕ್ತೀವಿ. ಸ್ವಲ್ಪ ಹಿಂಗೆ ಮುಂದೆ ಹೋಗಿ ಬನ್ನಿ, ಸ್ವಲ್ಪ ಮುಂದೆ ಹೋಗಿ ಬನ್ನಿ. ಸ್ವಲ್ಪ ನಿಧಾನ 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 ಇಲ್ಲ ಮುಂದೆ ಬಾ. ನನ್ನ ಮಕ್ಕಳು ಬಂದು ನಂಗೆ ಬರ್ತೀವಿ ಕಾರಲ್ಲಿ ಬರ್ರಿ ಯಜಮಾನ್ರಿ, ಮಧ್ಯದಲ್ಲಿ ಬನ್ನಿ. ನಿಮ್ಮ ಹೆಸರು ಹೇಳಿ. ಹಾಂ ಇಲ್ಲಿ ಬನ್ನಿರಿ ಯಜಮಾನ್ರೆ. ಕೊಡ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಹೋರಿನಾಳಪ್ಪ ಅಂತ. ಹೋರಿನಾರಾಯಣಪ್ಪ ಅಂತ. ಯಾವ ಊರವರು? ಸಂತೆಕಾಲಹಳ್ಳಿ. ಸಂತೆಕಾಲಹಳ್ಳಿ. ಓಕೆ. ಇವು ಎಷ್ಟು ಹಲ್ಲಿದೆ ಹೋರಿಗಳು? 6 ಹಲ್ಲು. 6 ಹಲ್ಲು. ಏನು ರೇಟ್ ಹೇಳ್ತೀರಾ? ನಾವು 4 ಲಕ್ಷ ಹೇಳ್ತಿದ್ದೀರಾ? 4 ಲಕ್ಷ. ವ್ಯಾಪಾರ ಆಗಿದೆಯಾ? ಇಲ್ಲ, ವ್ಯಾಪಾರ ಆಗೈತೆ. ಆಗಿದೆ. 3 ಲಕ್ಷ ಆಯ್ತು ವ್ಯಾಪಾರ. ಕಾಕಿನಾಡು 3 ಲಕ್ಷಕ್ಕೆ. 3 ಲಕ್ಷ. ಯಾವಾಗ ಹಿಡ್ಕೊಂಡು ಹೋಗ್ತಾರಂತೆ? ನಾಳೆ ಹಿಡ್ಕೊಂತಾರ. ನಾಳೆ ಹಿಡ್ಕೊಂತಾರ. ನೀವು ಮತ್ತೆ ಬೇರೆ ಬೇರೆ ಎತ್ತು ತೊಗೊಂಡ್ರಾ? ಕನಕಪುರ ರಾಮನಗರ. ಅಲ್ಲಿ ಯಾವ ಜಾತ್ರೆಗೆ ಹೋಗ್ತೀರಾ? ಅಲ್ಲಿ ಹೋದ್ರೂ ಎಲ್ಲ ಕಡಿಮೆ ಆಗ್ಬಿಡ್ತು ಜಾತ್ರೆಗಳೆಲ್ಲ ಇವಾಗ. ಹೆಂಗಲ್ಲ ಐತೆ ಆಮೇಲೆ ಸಿದ್ಧಗಂಗೆಗೆ ಹೋಗ್ತೀರ? ಸಿದ್ಧಗಂಗೆ, ಮಾಗಡಿ ನಮ್ಮೆಲ್ಲ ಜಾತ್ರೆಲ್ಲ ಹೋದ್ರೆ ನಾವು ಚೆನ್ನಾಗಿರೋ ಊರಿನ ತಗೊಂಡ್ಬರೋದು ಅಲ್ಲಿಂದ ನಾವು. ಬೀಜದ ಹೋರಿ ಯಾವ ಜಾತ್ರೆ ಚೆನ್ನಾಗಿ ಸಿಗ್ತವೆ? ಅಲ್ಲ, ಯಾವ ಜಾತ್ರೆಲಿ? ಜಾತ್ರೆ ಸಿಕ್ಕಲ್ಲ ಇವಾಗ, ಹೇಳಕ್ಕಾಗಲ್ಲ. ನಾವು ರಾಮನಗರದಲ್ಲಿ ಒಂದೊಂದು ಜಾತ್ರೆ ಅಂದ್ರೆ ಸಪ್ಲಮ್ ಜಾತ್ರೆ ಚೆನ್ನಾಗಿ ನಡೀತೈತೆ, ಮಾಗಡಿ ಜಾತ್ರೆ ತುಂಬ ಚೆನ್ನಾಗಿ ನಡೀತೈತೆ. ಜಾತ್ರೆಗೆ ಒಬ್ಬೊಬ್ರು ಒಂಥರ ಇಟ್ಕೊಂಡು ಬಂದಿರ್ತಾರೆ. ನಾವು ಹೋದಾಗ ಅಲ್ಲಿ ನೋಡಿ ಯಾವ ಥರ ದೊಡ್ಡದಿದೆಯೋ ದೊಡ್ಡ ಎತ್ತುಗಳೇ ಕಟ್ಟೋದು. ನಿಮ್ಮ ಮನೇಲಿ ಯಾವಾಗಲೂ ಜೋಡಿ ಬೀಜದ ಹೋರಿ? ಇವಾಗ ಬೀಜದ ಹೋರಿ ಒಂದು ಕಟ್ತಾರೆ, ನೀವು 2 ಕಟ್ತಿರಲ್ಲ, ಏನು ವಿಶೇಷ? ಕೆಲಸ ಮಾಡಿಸ್ತೀರಾ? ಎಲ್ಲ ಮಾಡಿ ನಾವು ಸ್ವಲ್ಪ ಮಾಡ್ಕೊಳ್ತೀವಿ. ಸರಿ, ಒಂದು ನಿಮಿಷ ಹಂಗೆ ನಿಂದ್ರಿ, ಒಂದು ರೌಂಡ್ ಬಂದು. ಸರಿ, ಎಲ್ಲ ಬೆಳೆಸಿ ಕೊಡ್ತೀವಿ. ಸಿಂಗಲ್ ಓರಿ ಕಟ್ಟೋದ್ರೆ ಏನಿದೆ, ಅದಕ್ಕೆ ಮುಂದೆ ಕೆಲಸ ಬಿಟ್ಟು ಬೇರೆ ಅದೇ ಇರಲ್ಲ, ಬರೀ ಮೇಂಟೆನೆನ್ಸ್ ಇರುತ್ತೆ. ಇವಾಗ ಬೀಜ ಓರಿ ಕಟ್ಟಿದ್ರೆ ಕೆಲಸಕ್ಕೂ ಆಗುತ್ತೆ. ಅಂದರೆ ಇವಾಗ ಸಿಂಗಲ್ ಓರಿ ಕಟ್ಟಬೇಕಂದ್ರೆ ದನಗಳು ಜಾಸ್ತಿ ಇರಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕಡೆ ದನಗಳು ಜಾಸ್ತಿ ಇಲ್ಲ, ದನಗಳು ಜಾಸ್ತಿ ಪ್ರಾಬ್ಲಮ್ ಇರೋದ್ರಿಂದ ಬೀಜ ಓರಿ ಕಟ್ಟಿದ್ರೆ ನಮ್ಮ ಕೆಲಸಕ್ಕೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಒಂದು ಸಿಂಗಲ್ ಇದ್ರೆ ಅದೇ ಒಂದು ಕೆಲಸಕ್ಕೆ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ನಾವು ಜೊತೆ ಕಟ್ಟೋದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಆದರೆ ಬೀಜ ಓರಿಗಳು ಮೇಂಟೈನ್ ಮಾಡೋದು ಕಷ್ಟ ಅಂತಾರಲ್ಲ, ಹಾಯೋದು ಇದೆಲ್ಲ ನಾವು ಮಾಡ್ತೀರಣ್ಣ. ನಾವು ಮಾಡ್ತೀವಿ. ನೀವು ಮಾಡ್ತೀವಿ. ಇವಾಗ 6 ಹಲ್ಲು ಬಿದ್ದೈತೆ, 6 ಹಲ್ಲಿಂದ ನಾವು ಹಿಡಿತೀವಿ. ನಾವು ಹಿಡಿತೀವಿ ನಾವು. ಹೌದಾ? ಅದಕ್ಕೆ ಭಯ ಬಿಡಿ. ದಿನಕ್ಕೆ ಎಷ್ಟು ಹಸುಗಳು ಬರ್ತವೆ? ಇಲ್ಲ, ಹಸ ಇಲ್ಲ. ನಮಗೆಲ್ಲ ಹಸ ಇಲ್ಲ. ಕಮ್ಮಿ ಸರ್, ಇಲ್ಲ, ನಮ್ಮ ಹಸ ಇಲ್ಲ, ಬರಲ್ಲ. ಬರೋದೇ ಇಲ್ಲ. ನಿಮ್ಮ ಮೊದಲಿಂದ ಸಂಪ್ರದಾಯ ಇದೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಂಪ್ರದಾಯ ಇದೆ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನಮ್ಮ ತಾತನವರು ನಮ್ಮ ಅಪ್ಪನವರು ನಾವು ಕಟ್ತಾ ಇದ್ದೀವಿ. ಇನ್ನ ನೋಡೋ ಆ ಕಡೆ ಪಕ್ಕದ ಚಿಕ್ಕಪ್ಪನ ಅವ್ರದ್ದು ಒಂದು 5 ಜೊತೆ 6 ಜೊತೆ ತಂತಾರೆ. 6 ಜೊತೆಯಲ್ಲಿ 4 ಜೊತೆ 5 ಜೊತೆ ಬರೋದು, ಇನ್ನೊಂದು ಜೊತೆ ಐತೆ ಅಷ್ಟೇ. ಒಂಟಿ ಒಂದು ಐತೆ ಅಷ್ಟೇ. ಎಲ್ಲ ಮಾರೋದಿಲ್ಲ. ಬಳಿ ಸಪ್ಲಮ್ ಓದ್ತದೆ ಇದು ಎಲ್ಲ ಅಷ್ಟೇ.